ಮೂಡಲಗಿ ತಾಲೂಕು ಆಡಳಿತ ಪಂಚಾಯತ್ ಹಾಗೂ ಮೂಡಲಗಿ ಪುರಸಭೆ ಸಮಾಜ ಕಲ್ಯಾಣ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ಮೂಡಲಗಿ ನಗರ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಗರದ ಪ್ರಮುಖ ಬೀದಿಗಳ ಮುಖಾಂತರ ತಾಲೂಕು ಆಡಳಿತ ಅಧಿಕಾರಿಗಳು, ದಲಿತ ಪರ ಸಂಘಟನೆಯ ಮುಖಂಡರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆ ಗ್ರೇಡ್ 2 ತಹಶೀಲ್ದಾರ್ ಬಾಬಲಿ, ಉದ್ಘಾಟನಾ ಕರಗಿ ವೆಂಕಟೇಶ್ ಸೋನವಲ್ಕರ್, ಅಧಿಕಾರಿಗಳಾದ ಚಿನ್ನನವರ, ನಾಗಣ್ಣವರ ಹಿರೇಮಠ, ಕದಡಿ ತುಕಾರಾಂ ಮಾದಾರ, ದಲಿತ ಮುಖಂಡರಾದ ರಮೇಶ್ ಸನ್ನಕ್ಕಿ, ಸಾಬಪ್ಪ ಸನ್ನಕ್ಕಿ, ಲಕ್ಷ್ಮಣ್ ತೆಳಗಡೆ, ಅಶೋಕ್ ಸಿದ್ಲಿಂಗಪ್ಪ ಗೋಳ, ಸುರೇಶ್ ಸನ್ನಕ್ಕಿ, ರವಿ ಮೂಡಲಗಿ, ವಿಲ್ಸನ್ ಡವಳೇಶ್ವರ್, ಪ್ರಭಾಕರ ಮಂಡೂರ, ಈರಪ್ಪ ದವಳೇಶ್ವರ್, ಲಕ್ಷ್ಮಣ್ ಮೇಲಿಗೇರಿ, ನಂಜುಂಡಿ ಸರ್ವಿ, ಯಮನಪ್ಪ ಮೇತ್ರಿ ಭಾಗಿಯಾಗಿದ್ದರು. ಕಾರ್ಯಕ್ರಮದ ನಿರೂಪಣೆ, ಸ್ವಾಗತ ಎಡವಿನ ಬರಸನ್ನವರ್, ವಂದನಾರ್ಪಣೆ ಅರುಣ್ ನುಚ್ಚುಂಡಿ ನಡೆಸಿಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲೇ ಆಗಿನ ಸ್ವತಂತ್ರ ಹೋರಾಟಗಾರರು ನಿರ್ಧಾರ ಮಾಡ್ತಾರೆ. 1928ರಿಂದಾನೇ ನೆಹರೂರವರ ಅಧ್ಯಕ್ಷತೆಯಲ್ಲಿ ಸಂವಿಧಾನವನ್ನ ರೂಪಿಸಬೇಕಂತೇಳಿ ಆಗಿನ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಕೂಡ ನಿರ್ಧಾರ ಆಗಿರ್ತದೆ. ಸಂವಿಧಾನ ರಚನೆ ಮಾಡಲಿಕ್ಕೆ ಆಗಿನಿಂದ ಪ್ರಾರಂಭ ಆಗಿರ್ತದೆ. 1930ರಲ್ಲಿ ಸಂಪೂರ್ಣ ಸ್ವರಾಜ್ಯನ ಆಗಿನ ಸ್ವಾತಂತ್ರ್ಯ ಹೋರಾಟಗಾರ ಘೋಷಣೆ ಮಾಡಿ ಆಗಿಂದ ಆ ಸಂವಿಧಾನಕ್ಕೆ ವಿವಿಧ ಕಾರ್ಯಕಲಾಪಗಳನ್ನ, ರೂಪುರೇಷೆಗಳನ್ನ ಸಂವಿಧಾನಕ್ಕೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. 1935ರಲ್ಲಿ ಭಾರತ ಸರ್ಕಾರ ಕಾಯ್ದೆ ಅಂತೇಳಿ ಬ್ರಿಟಿಷ್ ಸರ್ಕಾರವೇ ಒಂದು ಕಾಯ್ದೆಯನ್ನು ತರ್ತದೆ. ಅದು ಭಾರತಕ್ಕೆ ಬಂದಂತ ಮೊದಲನೇ ಬ್ರಿಟಿಷ್ ಸರ್ಕಾರ ತಂದಂತ ಸಂವಿಧಾನ. ಆ ನಂತರ 1946ರಲ್ಲಿ ಬ್ರಿಟಿಷರು ಮತ್ತು ಭಾರತೀಯರು ಬಂದಂತ ಕ್ಯಾಬಿನೆಟ್ ಮಿಷನ್ ಯೋಜನೆ ಅಂತೇಳಿ ಅದಕ್ಕೆ ಸ್ವಲ್ಪ ಬದಲಾವಣೆಗಳನ್ನು ತಂದು ಆಗಿನ ಕಾಲಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ಸಂವಿಧಾನವನ್ನು ತಂದು, ಇಷ್ಟೆಲ್ಲರ ನಡುವೆ ಭಾರತಕ್ಕೆ ಇನ್ನೇನು ಸ್ವಾತಂತ್ರ್ಯ ಸಿಕ್ಕೇ ಬಿಡುತ್ತೆ ಅನ್ನುವಾಗ ಆ ಸಂವಿಧಾನ ಬ್ರಿಟಿಷರು ಮಾಡಿದಂತ ಸಂವಿಧಾನ ಬೇಡ, ನಾವು ನಮ್ಮದೇ ಆದಂತಹ ಒಂದು ಸಂವಿಧಾನವನ್ನ ಏಕೆ ಬಂಧಬಾರದು ಅಂತ ನಿರ್ಧಾರ ಮಾಡಿ 1947ರಲ್ಲಿ ಕರಡು ಸಮಿತಿ ರಚನೆ ಆಗಿದೆ. ಕರಡು ಸಮಿತಿ ರಚನೆ ಆಗೋದಕ್ಕಿಂತ ಪೂರ್ವದಲ್ಲಿ ಸಂವಿಧಾನ ರಚನಾ ಸಮಿತಿ ಅಂತ ರಚನೆ ಆಗ್ತದೆ. ಇದರ ಅಧ್ಯಕ್ಷತೆಯನ್ನ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ವಹಿಸಿರ್ತಾರೆ. ಈ ಒಂದು ಸಂವಿಧಾನ ರಚನಾ ಸಭೆಯ 22 ಸಮಿತಿಗಳಿರುತ್ತೆ ಮತ್ತು ಕೆಲವು ಉಪ ಸಮಿತಿಗಳಿರ್ತವೆ. ಅದರಲ್ಲಿ ಒಂದು ಸಮಿತಿ ಈ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಇರ್ತಕ್ಕಂಥ ಸಂವಿಧಾನ ಕರಡು ರಚನಾ ಸಮಿತಿ. ಈ ಸಮಿತಿಗೆ ಕೊಟ್ಟಂತ ಜವಾಬ್ದಾರಿಯನ್ನ ಬಹಳ ವೇಗವಾಗಿ ಇಷ್ಟು ದೊಡ್ಡ ಬೃಹತ್ ಸಂವಿಧಾನವನ್ನ 2 ವರ್ಷಗಳಲ್ಲೇ 2 ವರ್ಷ 11 ತಿಂಗಳು 18 ದಿನಗಳಲ್ಲೇ ಬೇರೆ ಬೇರೆ ದೇಶದ ಸಂವಿಧಾನ, ಸುಮಾರು 60 ದೇಶಗಳ ಸಂವಿಧಾನವನ್ನ ಈ ಸಮಿತಿ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಅದನ್ನ ಪೂರ್ವವಾಗಿ ತಿಳ್ಕೊಂಡು ಅದರಲ್ಲೇ ಇರ್ತಕ್ಕಂಥ ಉತ್ತಮ ಅಂಶಗಳು, ಯಾವ ಅಂಶಗಳು ಭಾರತಕ್ಕೆ ಅನುಕೂಲ ಆಗ್ತವೆ ಅನ್ನೋ ಅಂಶಗಳನ್ನ ಆಯ್ಕೆ ಮಾಡಿಕೊಂಡು ನಮ್ಮ ಸಂವಿಧಾನವನ್ನ ರೂಪಿಸ್ತಾರೆ. ಹಾಗಾಗಿ ಈ ಸಂವಿಧಾನ ಅಂಗೀಕಾರಗೊಂಡಂತ ದಿವಸ 26 ಜನವರಿ ಇದೇ ದಿನ 1949. ಈ ದಿನವನ್ನ ನಾವು ಭಾರತದ ಸಂವಿಧಾನ ದಿನವನ್ನಾಗಿ 2015ರಿಂದ ಆಚರಣೆ ಮಾಡ್ಕೊಂತ ಬರ್ತಾ ಇದೆ. ಈ ದಿನವನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅಂತ ಹೇಳಿದ್ರೆ, 2015ರಿಂದ ಯಾಕೆ ಅಂತ ಹೇಳಿದ್ರೆ, ಆಗ ಅಂಬೇಡ್ಕರ್ ಅವರ 125ನೇ ಜನ್ಮ ಜಯಂತಿ ಪ್ರಯುಕ್ತ ಆಗಿನ ಸರ್ಕಾರ ಆಗಿನಿಂದ ಇದನ್ನ ವ್ಯವಸ್ಥಿತವಾದ ರೀತಿಯಲ್ಲಿ ಸಂವಿಧಾನ ದಿನವನ್ನ ಇದುವರೆಗೂ ಆಚರಣೆ ಮಾಡ್ಕೊಂಡು ಬರ್ತಾ ಇದೆ. ನೋಡ್ತಾ ಇರಿ ಸುದ್ದಿ ಸ್ಫೋಟ ನ್ಯೂಸ್. ಇದು ಸುದ್ದಿಗಳ ಮಹಾಸ್ಫೋಟ.